ಬಾಗಲಕೋಟೆ ಜಿಲ್ಲೆಯ ಹನಗಂದ ಮತಕ್ಷೇತ್ರದ ಕಾಂಗ್ರೆಸ್ ಶಾಸಕ ವಿಜಯಾನಂದ ಕಾಶಪ್ಪನವರವರಿಗೆ ಸಚಿವ ಸ್ಥಾನ ಒಲಿಯಲಿದೆ. ಈ ವಿಷಯಕ್ಕೆ ಸಂಬಂಧಿಸಿದಂತೆ ಒಂದು ಬ್ರೇಕಿಂಗ್ ನ್ಯೂಸ್ ಲಭ್ಯವಾಗ್ತಾ ಇದೆ. ಬಾಗಲಕೋಟೆ ಜಿಲ್ಲೆಯ ಸಚಿವ ಸ್ಥಾನ ವಿಜಯಾನಂದ ಕಾಶಪ್ಪನವರಿಗೆ ಅದೃಷ್ಟ ಒಲಿದಿದೆ. ಹುನಗುಂದ ಶಾಸಕ ವಿಜಯಾನಂದ ಕಾಶಪ್ಪನವರ್ ಸಚಿವರಾಗಿ ಆಯ್ಕೆಯಾಗಿದ್ದಾರೆ. ಇನ್ನು 2 ಬಾರಿ ಶಾಸಕರಾಗಿದ್ದ ಕಾಶಪ್ಪನವರ್ ಅವರಿಗೆ ಸಚಿವ ಸ್ಥಾನ. ಪಂಚಮಸಾಲಿ ಸಮುದಾಯದ ನಾಯಕನಿಗೆ ಸಂಪುಟದಲ್ಲಿ ಸ್ಥಾನಮಾನ ದೊರಕಿದೆ. ಇನ್ನು ಸಚಿವ ಸ್ಥಾನ ಘೋಷಣೆಯೊಂದಿಗೆ ಹುನಗುಂದದಲ್ಲಿ ಸಂಭ್ರಮ ಮನೆ ಮಾಡಿದ್ದು, ಸ್ವಗ್ರಾಮ ಹಾವೇರಿಯಲ್ಲಿ ಪಟಾಕಿಯನ್ನ ಸಿಡಿಸಿ ವಿಜಯೋತ್ಸವ ಆಚರಣೆ. ಇಳಕಲ್ ನಗರದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರಿಂದ ಭರ್ಜರಿ ಸಂಭ್ರಮಾಚರಣೆ. ಇನ್ನು ಸಿಹಿ ಹಂಚಿ ನೂತನ ಸಚಿವರಿಗೆ ಶುಭಾಶಯವನ್ನ ಕೋರಿದ ಬೆಂಬಲಿಗರು. ವಿಜಯಾನಂದ ಕಾಶಪ್ಪನವರ್ ಜೈ ಘೋಷಣೆ ಮೊಳಗಿಸಿದ ಕಾರ್ಯಕರ್ತರು. ಬಾಗಲಕೋಟೆ ಜಿಲ್ಲೆಯ ಹುನಗುಂದ ಮತಕ್ಷೇತ್ರದ ಕಾಂಗ್ರೆಸ್ ಶಾಸಕ ವಿಜಯಾನಂದ ಕಾಶಪ್ಪನವರ್ ಅವರಿಗೆ ಸಚಿವ ಸ್ಥಾನ ಒಲಿಯಲಿದೆ. ಇನ್ನು ಹುನಗುಂದ ಕ್ಷೇತ್ರದಿಂದ 2 ಬಾರಿ ಕಾಂಗ್ರೆಸ್ ಶಾಸಕರಾಗಿ ಆಯ್ಕೆಯಾಗಿರುವ ವಿಎಸ್ಕೆ ಎಂದೇ ಖ್ಯಾತರಾದ ಕಾಶಪ್ಪನವರ್ ಅವರು ಪಂಚಮಸಾಲಿ ಸಮುದಾಯದ ಪ್ರಭಾವಿ ನಾಯಕರಾಗಿ ಗುರುತಿಸಿಕೊಂಡಿದ್ದಾರೆ. ಇನ್ನು ಹೈಕಮಾಂಡ್ ಇವರಿಗೆ ಸಚಿವ ಸಂಪುಟದಲ್ಲಿ ಸೂಕ್ತ ಸ್ಥಾನ ನೀಡುವ ಮೂಲಕ ಜಿಲ್ಲೆಯ ಶಾಸಕರಿಗೆ ಹಾಗೆ ಬೆಂಬಲಿಗರಿಗೆ ಭಾರಿ ಸಂತಸ ತಂದಿದೆ. ವಿಶೇಷವೆಂದರೆ ಹುನಗುಂದ ಮತಕ್ಷೇತ್ರಕ್ಕೆ ಬರೋಬ್ಬರಿ 25 ವರ್ಷಗಳ ಸುದೀರ್ಘ ಕಾಯುವಿಕೆಯ ಬಳಿಕ ಮಂತ್ರಿ ಸ್ಥಾನ ಒಲಿದು ಬಂದಂತಾಗಿದ್ರೆ ತಮ್ಮ ನೆಚ್ಚಿನ ನಾಯಕ ವಿಜಯಾನಂದ ಕಾಶಪ್ಪನವರ್ ಅವರಿಗೆ ಸಚಿವ ಭಾಗ್ಯ ಸಿಕ್ಕಿದ್ದೇ ತಡ. ಹುನಗುಂದ ಕ್ಷೇತ್ರದ ಕಾಶಪ್ಪನವರ ಸ್ವಗ್ರಾಮ ಹಾವರಗಿಯ ಹಾಗೂ ಇಳಕಲ್ ನಗರದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಹಾಗೆ ಬೆಂಬಲಿಗರು ಭರ್ಜರಿ ಸಂಭ್ರಮಾಚರಣೆಯಲ್ಲಿ ತೊಡಗಿದ್ದಾರೆ. ಇನ್ನು ಇಳಕಲ್ ನಗರ ಹಾಗೆ ಹಾವರದಲ್ಲಿ ರಸ್ತೆಗಿಳಿದ ಕಾಂಗ್ರೆಸ್ ಕಾರ್ಯಕರ್ತರು ಪಟಾಕಿಯನ್ನ ಸಿಡಿಸಿ ಪರಸ್ಪರ ಸಿಹಿಯನ್ನ ಹಂಚಿ ಸಂಭ್ರಮಿಸಿದ್ರು. ಇನ್ನು ನೂತನ ಸಚಿವ ವಿಜಯಾನಂದ ಕಾಶಪ್ಪನವರ್ ಪರ ಜಯಘೋಷಗಳನ್ನ ಕೂಗಿದ ಬೆಂಬಲಿಗರು ಹುನಗುಂದ ಕ್ಷೇತ್ರಕ್ಕೆ ಮಂತ್ರಿ ಸ್ಥಾನ ಸಿಕ್ಕಿರೋದಕ್ಕೆ ಹರ್ಷವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಈ ಸಂಪುಟ ಸೇರ್ಪಡೆಯು ಬಾಗಲಕೋಟೆ ಜಿಲ್ಲೆಯ ಅಭಿವೃದ್ಧಿಗೆ ಹೊಸ ವೇಗ ನೀಡಲಿದೆ ಎಂದು ಶ್ಲಾಘಿಸ್ತಾ ಇದ್ದಾರೆ. ಈ ಮೇಳಗಳನ್ನು ಬಹು ವರ್ಷಗಳಿಂದ ಅವರ ಅಧಿಕಾರದಲ್ಲಿ ಇರಲಿ ಇರಲಿ ರಾಹುಲ್ ಗಾಂಧಿ ಅವರಿಗೆ, ಡಿ.ಕೆ. ಶಿವಕುಮಾರ್ ಅವರಿಗೆ, ಸಿದ್ದರಾಮಯ್ಯ ಸಾಹೇಬರಿಗೆ, ಕಶ್ಯಪ್ನವರಿಗೆ ತಾಲೂಕಿಗೆ ಸಚಿವ ಸ್ಥಾನ ಸಿಕ್ಕಿದ್ದಿಲ್ಲ. ನಮ್ಮ ಯುವ ನಾಯಕರಿಗೆ ಇವತ್ತು ಸಚಿವ ಸ್ಥಾನ ಸಿಕ್ಕೈತಿ. ಸಾಯಂಕಾಲ ಅವರು ಪ್ರಮಾಣವನ್ನು ಸ್ವೀಕಾರ ಮಾಡ್ತಾರೆ. ಆದ ಕಾರಣ ನಮಗೆಲ್ಲ ಕಾರ್ಯಕರ್ತರಿಗೆ ಇವತ್ತು ಬಹಳ ಉರ್ತುಂಬೈತಿ. ವಿಜಯಾನಂದ ಕಾಶಪ್ಪರಿಗೆ ಕ್ಷೇತ್ರ ಮತ್ತಿಷ್ಟು ಅಭಿವೃದ್ಧಿ, ನಮ್ಮ ಬಾಗಲಕೋಟೆ ಜಿಲ್ಲೆ ಇನ್ನೂ ಅಭಿವೃದ್ಧಿ ಆಗುತ್ತೆ ಆ ಭರವಸೆ ನಮಗೈತಿ. ಆಮೇಲೆ ನಮ್ಮ ರಾಜ್ಯ ನಾಯಕರಾದ ಡಿ.ಕೆ. ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಸಾಹೇಬರು ಅವ್ರ ಕೈ ಬಿಡಲಿಲ್ಲ. ಅದು ನಾವು ಅವ್ರಿಗೆ ನಮ್ಮ ಇಡೀ ತಾಲೂಕಿನ ಜನರ ಪರವಾಗಿ ಅಭಿನಂದನೆ ಸಲ್ಲಿಸ್ತೀವಿ. ಆದ ಕಾರಣ ಎಲ್ಲರೂ ಬೆಂಗಳೂರಿಗೆ ಸಾಯಂಕಾಲ 4 ಗಂಟೆಗೆ ಪ್ರಮಾಣ ಬರಬೇಕಂತ ವಿನಂತಿಸ್ತೀವಿ. ಜೈ